ಅದು ಸಕ್ಕರೆ ದ್ರಾವಣಕ್ಕೆ ಈಸ್ಟ್ ಹಾಕಿ ಅದಕ್ಕೆ ರಬ್ಬರ್ ನಿಗಮನ ಆದೊಂದಿಗೆ ರಬ್ಬರ್ ಬಿಡ ಜೋಡಿಸಿ ಅದು ರಿಯಾಕ್ಷನ್ ಸುಣ್ಣದಲ್ಲಿ ನೀರಿಗೆ ಹಾಯಿಸಿದ್ರಲ್ಲ ಅದು ಯಾವ ಕಾರಣಕ್ಕೆ ಸುಣ್ಣದಲ್ಲಿ. ಓಕೆ, ನಿಮ್ಮ ಸ್ನೇಹಿತರು ಒಂದು ಪ್ರಯೋಗ ಮಾಡಿದ್ರು, ಸರಳವಾಗಿರ್ತಕ್ಕಂಥ ಪ್ರಯೋಗ. ಜೀವಕ್ರಿಯೆಗಳಲ್ಲಿ ಚಟುವಟಿಕೆ 5.5. ಸೊ ಅದರಲ್ಲಿ ಈಸ್ಟ್ನಲ್ಲಿ ಗ್ಲೂಕೋಸ್ ಅನ್ನು ಪರಿವರ್ತಿಸುವುದು ಅಂತ ಇದೆ. ಸೊ ಏನು ಮಾಡಿದ್ದಾರೆ ಪ್ರಯೋಗವನ್ನ, ಒಂದು ಅಗಲಬಾಯಿಯ ಪ್ರಮಾಣ ತಗೊಂಡಿದ್ದಾರೆ, ಅದಕ್ಕೆ ಸಕ್ಕರೆ ದ್ರಾವಣವನ್ನು ತೆಗೆದುಕೊಂಡಿದ್ದಾರೆ. ಸಕ್ಕರೆ ದ್ರಾವಣ ಅಂತಂದರೆ ಸಕ್ಕರೆಯನ್ನು ನೀರಲ್ಲಿ ಕರಗಿಸಿದ್ದಾರೆ, ಸಕ್ಕರೆ ದ್ರಾವಣ. ಅದಕ್ಕೆ ಏನು ಮಾಡಿದ್ದಾರೆ, ಈಸ್ಟ್ ಅನ್ನು ತಗೊಂಡಿದ್ದಾರೆ. ಸೊ ಈಸ್ಟ್ ಅನ್ನೋದೇನು? ಈಸ್ಟ್ ಎಲ್ಲದ ಕೇಳಿದ್ರೆ ಪದನ ಏನು? ಜೀವಕೋಶನ, ಜೀವಿ. ಯಾವ ಜೀವಿ ಯಾವ ಸಂಪ್ರದಾಯದಲ್ಲಿ ಬರ್ತದ? ಸೂಕ್ಷ್ಮಾಣುಜೀವಿ ಯಾವ ವಿಧ? ಶಿಲೀಂಧ್ರಗಳು. ಯಾವುದು? ಶಿಲೀಂಧ್ರಗಳಲ್ಲಿ ಬರ್ತದ. ಜೀವಿಗಳನ್ನ 5 ಜೀವಿ ಮಾಡ್ತೀವಿ: ಮನೆಯ, ಪ್ರತಿಷ್ಠ, ಶಿಲೀಂಧ್ರ, ಸಸ್ಯ, ಪ್ರಾಣಿ. ಶಿಲೀಂಧ್ರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ಜೀವಿ ಈಸ್ಟ್. ಈಸ್ಟ್ ಜೀವಕೋಶ ಅಂತೀವಲ್ವಾ, ಈಸ್ಟ್ ಏಕಕೋಶೀಯ ಶಿಲೀಂಧ್ರ. ಗೊತ್ತಾಯ್ತಾ? ಸೊ ಇದು ಸೂಕ್ಷ್ಮ ಜೀವಿ ಈಸ್ಟ್. ಇದು ಪೌಡರ್ ರೂಪದಲ್ಲಿ ನಾವು ಇಟ್ಟಿದ್ದೀವಿ ನಾವು. ಸೊ ಇದನ್ನು ನಾವು ಸಕ್ಕರೆಗೆ ಹಾಕ್ತಾ ಇದ್ದೀವಿ. ಸೊ ಇದು ಒಂದು ರೀತಿಯ ಯಾವ ರೀತಿಯ ಉಸಿರಾಟದ ಕ್ರಿಯೆ ಆಗುತ್ತೆ ಅಂತ ಹೇಳಿದ್ರೆ ಅವಾಹಿಕ ಉಸಿರಾಟ. ಸೂಕ್ಷ್ಮ ಜೀವಿಗಳು ಅವಾಹಿಕ ಉಸಿರಾಟ ಮಾಡ್ತಾರೆ. ಸರಿ, ನಾವು ಅಲ್ಲಿ ಸಕ್ಕರೆ ನೀರು ಯಾಕೆ ತಗೊಂಡಿವಪ್ಪ ಅಂತ ಹೇಳಿದ್ರೆ ನಾವು ಗ್ಲೂಕೋಸ್ ಬೇಕಾಗಿದೆ, ಅದಕ್ಕೆ ಸಕ್ಕರೆ ನೀರು ತಗೊಂಡು. ಗೊತ್ತಾಯ್ತಾ? ಸಕ್ಕರೆಯಿಂದ ತಗೋಬೇಕಂತ ಏನಿಲ್ಲ, ಸಕ್ಕರೆ ಇರೋ ಯಾವ ಅಂಶ ಐತಿ. ನಾವು ಹಣ್ಣು ತಗೋಬಹುದು, ಯಾವ್ದಾರ ಗೊತ್ತಲ್ವಾ, ಚಪಾತಿ ತಗೋಬಹುದು, ಯಾವ್ದಾರ ಸಕ್ಕರೆ ಇರ್ತಕ್ಕಂಥದ್ದು. ಅದಕ್ಕೆ ಈಸ್ಟ್ ಹಾಕೊಂಡು, ಈಸ್ಟ್ ಹಾಕಿದ್ರೆ ಏನಾಗ್ತದೆ, ಇಲ್ಲೊಂದು ರಿಯಾಕ್ಷನ್ ಆಗ್ತದೆ. ಏನು ರಿಯಾಕ್ಷನ್ ಆಗ್ತದೆ ಅಂತ ಹೇಳಿದ್ರೆ ಗ್ಲೂಕೋಸ್ ಪ್ಲಸ್ ಈಸ್ಟ್ ಎರಡು ಏನು ಮಾಡ್ತದ, ಈಸ್ಟ್ ಅನ್ನ ಗ್ಲೂಕೋಸ್ ಏನ್ ಮಾಡ್ತಾ ಜೀರ್ಣಿಸ್ತದ. ಎರಡು ರಿಯಾಕ್ಷನ್ ಆಗ್ತದೆ ಅಂತ ಹೇಳಿದ್ರೆ ಎಕ್ಸಿಲ್ ಜೆಡ್ ಹಾಕಿದಾಗ ರಿಯಾಕ್ಷನ್ ಆಗ್ತಲ್ಲ, ಆ ರೀತಿ ರಿಯಾಕ್ಷನ್ ಅಲ್ಲ ಇದು. ನಾವೀಗ ಊಟ ಮಾಡಿ ಜೀರ್ಣಿಸ್ತೀವಲ್ವಾ, ಜೀರ್ಣಿಸಿ ಕಾರ್ಬೋಹೈಡ್ರೇಟ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತಿಸ್ತೀವಲ್ವಾ, ಅದೇ ರೀತಿ ಇದು ಗ್ಲೂಕೋಸ್ ಅನ್ನ ಇನ್ನೂ ಸರಳವಾಗಿ ಏನ್ ಮಾಡ್ತದ, ವಿಭಜಿಸ್ತದ. ವಿಭಜಿಸಿ ಏನ್ ಮಾಡ್ತದ, ಇಲ್ಲಿ ಪೈರುವೇಟ್ ಆಗ್ತದ. ಪೈರುವೇಟ್ ಆಗಿ ಇದು ಶಿಲೀಂಧ್ರ ಬದುಕಲಿಕ್ಕೆ ಶಕ್ತಿ ಬೇಕಲ್ವಾ, ಅದಕ್ಕೋಸ್ಕರ ಅದು ಶಕ್ತಿ ಪಡ್ಕೊಳ್ತದೆ. ನಾವು ಊಟ ಮಾಡಿದ್ರೆ ಶಕ್ತಿ ಬರ್ತಲ್ವಾ, ಹಂಗೆ ಅದಕ್ಕೂ ಶಕ್ತಿ ಪಡ್ಕೊಳ್ತದ. ಅದ್ರ ಜೊತೆಗೆ ಎಥನಾಲ್ ಉಂಟಾಗ್ತದ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ. ಅಂದ್ರೆ ಇಲ್ಲಿ ಯಾಕೆ ಮಾಡಕತ್ತೀವಪ್ಪ ಅಂತ ಹೇಳಿದ್ರೆ ಈ ಈಸ್ಟ್ ಅನ್ನ ಗ್ಲೂಕೋಸ್ಗೆ ಕೊಡಕತ್ತೀವಿ. ಗ್ಲೂಕೋಸ್ ಅನ್ನ ಈಸ್ಟ್ಗೆ ಕೊಡಕತ್ತೀವಿ. ಈಸ್ಟ್ ಏನ್ ಮಾಡ್ತದ, ಅದನ್ನ ತಿಂತಾ ಇದೆ ಈಸ್ಟ್. ಗೊತ್ತಾಗ್ತದಲ್ವಾ? ತಿಂದುಬಿಟ್ಟು ಏನ್ ಮಾಡ್ತದ ಅಂದ್ರೆ ಜೀರ್ಣಿಸಿಬಿಟ್ಟು ಏನ್ ಮಾಡ್ತದ, ಅದು ಎಥನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಗೊತ್ತಾಯ್ತಲ್ವಾ? ಸೊ ಇದು ಟೇಕ್ಸ್ ಸಮ್ ಲಾಟ್ ಆಫ್ ಟೈಮ್. ಗೊತ್ತಾಯ್ತಲ್ವಾ? ಈಗ ನೀವು ಮನೆಯಲ್ಲಿ ಇಡ್ಲಿ ದೋಸೆ ಎಲ್ಲ ರುಬ್ಬಿಟ್ಟಿರ್ತೀವಿ ಹಿಟ್ಟನ್ನು. ಸೊ ಒಂದು ಅರ್ಧ ಪಾತ್ರೆಗೆ ಇಟ್ಟನಪ್ಪ ಅಂದ್ರೆ ಬೆಳಗ್ಗೆ ಅದು ಪೂರ್ತಿ ಪಾತ್ರೆ ಆಗಿರ್ತದೆ, ಚೆಲ್ಲಿ ಇರ್ತದಲ್ಲ ಅಲ್ವಾ? ಅಲ್ಲಿ ಯಾಕೆ ಚೆಲ್ಲಿ ಇರ್ತದ, ಈಸ್ಟ್ ಹಾಕಿರ್ತಾರೆ ನೀವು, ಇಲ್ಲ ಅಂತ ಏನು ಚೆಲ್ತದ. ವಾತಾವರಣದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮಜೀವಿಗಳೇನಾಗ್ತದೆ ಬಂದುಬಿಟ್ಟು ಈ ರೀತಿಯ ಕ್ರಿಯೆಗಳನ್ನು ನಡೆಸ್ತಾರೆ. ಸೊ ಅಲ್ಲಿ ನೀವು ಸರ್ ಎಥನಾಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ಬಂದು. ಸೊ ನೀವು ಒಂದಿನ ಬಿಟ್ಟು 2 ದಿನ ಇಟ್ಟಿಟ್ಕೊಂಡು ಅದನ್ನ ದೋಸೆ ಹಾಕಕ್ಕೆ ಹೋಗಿ ದೋಸೆ ಹತ್ರ ಹುಳಿ ಆಗಿರ್ತದೆ. ದೋಸೆ ಆಯಿತು, ಫುಡ್ ಆಯಿತು, ಇಡ್ಲಿ ಆಯಿತು, ಹುಳಿ ಆಗ್ತದೆ. ಹುಳಿ ಆಗಿದೆ ಅಂದ್ರೆ ಅರ್ಥ ಇಲ್ಲಿ ಎಥನಾಲ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಲ್ವಾ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿದೆ ಅಂತ. ಕಾರ್ಬನ್ ಡೈಆಕ್ಸೈಡ್ ಬುರುಬುರು ಉಗ್ತದ ಹಿಟ್ಟು, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿದೆ. ಇಲ್ಲಿ ನಾವು ಮನೆಯ ದೋಸೆ ಹಿಟ್ಟು ಹಾಕಿ ನಾವು ರಿಯಾಕ್ಷನ್ ಮಾಡ್ತೀವಿ ಪ್ರತಿ ಸತೆ. ಇಲ್ಲಿ ನಾವು ಸಕ್ಕರೆ ನೀರಿಗೆ ಈಸ್ಟ್ ಕೊಡೋಕೆ ರಿಯಾಕ್ಷನ್ ಮಾಡಬೇಕು, ಪ್ರಯೋಗ ಮಾಡಬೇಕು. ಅರ್ಥ ಆಗ್ತಲ್ವಾ? ಅಂದ್ರೆ ಈಸ್ಟ್ ಗ್ಲೂಕೋಸ್ ಅನ್ನ ಜೀರ್ಣಿಸ್ಕೊಂಡ್ಬಿಟ್ಟು ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಎಥನಾಲ್ ಪ್ರೊಡಕ್ಷನ್ ಉತ್ಪತ್ತಿ ಆಗಿರೋದು ಇದರಲ್ಲೇ ಇರ್ತದೆ. ಶಕ್ತಿ ಇಲ್ಲಿ ಇದರಲ್ಲೇ ಇರ್ತದೆ, ಈಸ್ಟ್ ಗಳಿಗೆ ಸಿಗ್ತದೆ ಶಕ್ತಿ. ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತದೆ, ಸಣ್ಣ 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 ಗುಳ್ಳೆ ಬರ್ತದೆ ನೋಡಿ, ಅವು ಕಾರ್ಬನ್ ಡೈಆಕ್ಸೈಡ್. ಇದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ನಾವು ಸುಣ್ಣದ ತಿಳಿನ ಅನ್ಕೊಂಡಿವಿ. ಸುಣ್ಣದ ತಿಳಿ, ಈ ಸುಣ್ಣದ ತಿಳಿ ಇದು ತಿಳಿ ಆಗಿರ್ತದೆ, ನೀರು ಹೇಗಿರ್ತದೆ ಫಸ್ಟ್. ಓಕೆ, ಇದು ನಿಮ್ಗೆ ಅದ್ದಿದಾಗ ಏನಾಗ್ತದ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಂದು ಏನಾಗ್ತದ, ಹಾಲಿನ ಬಣ್ಣ ತಿರುಗ್ತದೆ. ನೀವು ಪ್ರಶ್ನೆ ಕೇಳಿದ್ರಿ, ಇವ್ರು ಹೇಳಿಬಿಟ್ರು ಇದು ಹಾಲಿನ ಬಣ್ಣಕ್ಕೆ ತಿರುಗ್ತದ ಅಂತ ಹೇಳಿದ್ರು. ಪಾಪ ಇವ್ರು ತಪ್ಪಲ್ಲ, ಬುಕ್ಕದಲ್ಲಿ ನೋಡಿ ಹೇಳಿದ್ರೆ. ಬಟ್ ಅದು ಅಷ್ಟು ವೇಗವಾಗಿ ಆಗಲ್ಲ. ಆಗ್ತದೆ ಶಾಂತಲ್ಲ, ಆಗೋದಿಲ್ಲ ಅಲ್ವಾ? ಆಗ್ತಿಲ್ಲ, ಆಗಲ್ಲ. ಯಾಕಾಗ ಇದೇನು ಪ್ರಯೋಗವನ್ನ ಅದಕ್ಕೆ ಕಾಸು ಇಟ್ಬಿಟ್ಟು ವಾತಾವರಣದ ಗಾಳಿ ಆ್ಯಡ್ ಆಗಬಾರ್ದು ಇದಕ್ಕೆ. ಆ ರೀತಿಯಾಗಿ ಮುಚ್ಚಿ, ನೀಟಾಗಿ ಮುಚ್ಚಿ ನಾವು ಇಟ್ಟು ಇದೇ ಪ್ರಯೋಗವನ್ನು ಇಟ್ಟು ನಾಳೆ ಬೆಳಿಗ್ಗೆ ಬಂದು ನೋಡಿದ್ರೆ ಆಗ್ತದೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮೆಲ್ಲಕ್ಕೆ ಬಿಡುಗಡೆ ಆಗಿ 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 ಏನಾಗ್ತದೆ, ಇದು ಹಾಲಿನ ಬಣ್ಣಕ್ಕೆ ತಿರುಗ್ತದೆ. ಅರ್ಥ ಆಗ್ತಲ್ಲ? ಸೊ ಇದು ಹಾಲಿನ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿದ್ರೆ ಅರ್ಥ ಇದೇನಾಗಿದೆ, ನಾವೇನು ತೊಗೊಂಡಿವಪ್ಪ ಇಲ್ಲಿ, ಏನು ತೊಗೊಂಡಿವಿ ಅಲ್ಲ, ಇದಾಯ್ತು. ಇದೇನು ಬಿಡುಗಡೆ ಆಗಿದೆ, ಬಿಡುಗಡೆ ಆಗಿದೆ. ಕೆಲಸ ಆಯ್ಸಿದಪ್ಪ ಕಾಣಿಸುತ್ತೇನಪ್ಪ, CMOS ಅಂತ ಹೇಳಬೇಕು.
CaCO3 ಪ್ಲಸ್ ಏನು ಉಳಿತು SO. ಅಂದ್ರೆ ಅಂದ್ರೆ ಈ ಹಾಲಿನ ಬಣ್ಣಕ್ಕೆ ತಿರುಗ್ತದಲ್ವ ಇದು ಇದರ ಇದು CaCO3 ಆಗಿದೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗಿದೆ. ಗೊತ್ತಾಯ್ತಲ್ವಾ? ಸೊ ಇದು ನಾವು ಇನ್ನೊಂದು ಪ್ರಯೋಗದಲ್ಲಿ ನೇರವಾಗಿ ಊದಿ ನೋಡಬಹುದು. ಸೊ ಒಂದು ಪಿಪೆಟ್ ಅನ್ನು ತಗೊಂಡು ಊದ್ಬೋದು. ಬೇಕಾದ್ರೆ ಆಮ್ಲಗಳಿಗೆ ಈ ರೀತಿ ನಾವು ಕಚ್ಚಬಾರ್ದು. ಬಾಯಿನ ಆಮ್ಲಗಳು ಉಪಯೋಗಿಸುವಾಗ ಈ ರೀತಿ ಕಚ್ಚಬಾರ್ದು. ಯಾಕಂದ್ರೆ ಆಮ್ಲಗಳಿಂದ ಹೊಗೆ ಬರ್ತದೆ. ಜಾಸ್ತಿ ಹೊಗೆ ಬಂದ್ರೆ ಕಷ್ಟ. ನೋಡಿ ಈಗ ಸುಣ್ಣದ ನೀರು ಯಾವ ಬಣ್ಣದಲ್ಲಿದೆ? ತಿಳಿ ಬಣ್ಣದಲ್ಲಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಬಿಟ್ಟಿರಿ ಸರ್ ನೀವು ಏನ್ ಮಾಡಕತ್ತೀನಿ? ಕಾರ್ಬನ್ ಡೈಆಕ್ಸೈಡ್ ಎಲ್ಲಿದೆ? ಕಾರ್ಬನ್ ಡೈಆಕ್ಸೈಡ್ ಆಯ್ತಾ? ಇದು ಸುಣ್ಣದ ತಿಳಿ ನೀರು ಏನಾಯ್ತು? ಗೊತ್ತಾಯ್ತಲ್ವಾ? ಎಸ್. ಈಗ ನಾನು ಬಾಯಿನೇ ಕಾರ್ಬನ್ ಡೈಆಕ್ಸೈಡ್ ಹಾಕಿದ್ದೀನಿ ಇದಕ್ಕೆ. ಸೊ ಇದು ಅದ್ರ ಬದಲು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತೆ ಅನ್ನೋ ತೋರ್ಸಕ್ಕಾಗಿನೇ ಇದು ಮಾಡಕ್ಕೆ. ಸೊ ಈ ರಿಯಾಕ್ಷನ್ ಇಲ್ಲ ಅಷ್ಟೇ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಕಡೆ ನಾವು ಗಮನಿಸ್ಬೋದು. ಹೇಳಿದಲ್ವಾ, ಇಡ್ಲಿಯನ್ನ ನಾವು ಹಾಕಿಟ್ಟಾಗ ಉದುಕ್ತದ ಒಂದು, ಮತ್ತ ಬೇರೆ ಬೇರೆ ಕಡೆ ಎಲ್ಲ ಬ್ರೆಡ್. ಸೊ ಇದೇ ತತ್ವದಿಂದ ಮದ್ಯವನ್ನ ತಯಾರಿಸ್ತಾರೆ, ಮದ್ಯ ಸಾರವನ್ನು ತಯಾರಿಸ್ತಾರೆ. ಮದ್ಯ ಗೊತ್ತಲ್ವಾ? ಮದ್ಯಪಾನ ಅಂತ ಹೇಳ್ತಾರಲ್ಲ, ಆ ಮದ್ಯವನ್ನ ತಯಾರಿಸ್ತಾರೆ. ಆ ಮದ್ಯವನ್ನ ತಯಾರಿಸೋದು ಹೇಗಪ್ಪ ಅಂತ ಹೇಳಿದ್ರೆ, ಸಾಕು ಇದೆ ಇದನ್ನೇ ದೊಡ್ಡದಾಗಿ ಮಾಡ್ತಾರೆ. ಇಡೀ ನಮ್ಮ ಲ್ಯಾಬ್ ಇದೆ ಅಲ್ವಾ, ಇಷ್ಟು ದೊಡ್ಡ ರೂಮ್ನಲ್ಲಿ ಸಾಕಷ್ಟು ಸಾವಿರಾರು ಕೆಜಿ ಗಟ್ಟಲೆ ಹಣ್ಣನ್ನ ಹಾಕ್ತಾರೆ. ಹಣ್ಣು ಆಯ್ತು, ಗ್ಲೂಕೋಸ್ ಅಂಶ ಇರೋದು ಯಾವ್ದಾರ ಆಯ್ತಪ್ಪ, ಹಣ್ಣರ ತಗೋರಿ, ಕಬ್ಬರ ತಗೋರಿ, ಏನಪ್ಪ ಗೋಧಿಯರ ತಗೋರಿ, ಅಕ್ಕಿಯರ ತಗೋರಿ, ಇವೆಲ್ಲ ತಗೋತಾರೆ. ಇವೆಲ್ಲ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ? ಅದಕ್ಕೆ ಈಸ್ಟ್ ಹಾಕ್ತಾರೆ. ಈಸ್ಟ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಮುಚ್ತಾರೆ. ಇದು ಆವಾಹಿಕ ಉಸಿರಾಟಕ್ಕೆ ಆಕ್ಸಿಜನ್ ಇರಬಾರ್ದು, ಕಂಪ್ಲೀಟ್ ಆಗಿ ಮುಚ್ತಾರೆ. ಅಲ್ಲೆಲ್ಲ ಏನಾಗ್ತದೆ? ಈ ರಿಯಾಕ್ಷನ್ ಆಗ್ತದೆ. ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಶಕ್ತಿಗಳು ಸಾಕಷ್ಟು ದಿನಗಳ ಕಾಲ ಬಿಟ್ಟಾಗ ಅದ ಎಷ್ಟು ಹಾಕಿರ್ತೀವಿ ಅದರ ಅನುಗುಣವಾಗಿ ಬಿಟ್ಟಾಗ ಏನಾಗ್ತದೆ? ಈ ರಿಯಾಕ್ಷನ್ ಆಗ್ತದೆ. ಇಲ್ಲಿ ಎಥನಾಲ್ ಉತ್ಪತ್ತಿ ಆಗ್ತದೆ. ಅದನ್ನೇ ಅದು ಕಚ್ಚಾ ಎಥನಾಲ್ ಅಂತ ಕರಿತೀವಿ. ಅದನ್ನ ಶೋಧಿಸಿ ಅದನ್ನ ಮತ್ತೆ ಅದನ್ನ ಸಾರಯುಕ್ತಗೊಳಿಸಿ ಅದಕ್ಕೆ ವಿವಿಧ ವಸ್ತುಗಳನ್ನು ಸೇರಿಸಿ ಮದ್ಯವನ್ನು ತಯಾರಿಸ್ತಾರೆ. ಮದ್ಯವನ್ನು ಉತ್ಪತ್ತಿ ಮಾಡಲಿಕ್ಕೆ ಇದೇ ಸಣ್ಣ ಸರಳ ತತ್ವವನ್ನು ಉಪಯೋಗಿಸ್ತಾರೆ. ಗೊತ್ತಾಗಲ್ವಾ? ಏನಾದ್ರು ಸಂದೇಹ ಉಂಟಾ? ಸಂದೇಹ? ಇವಾಗ ಹೇಳ್ತೀಯ ಶಾಂತಮ್ಮ, ಇಲ್ಲಿ ಉಂಟಾಗ್ತಕ್ಕಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಗೊತ್ತಾಯ್ತಾ? ಇಲ್ಲಿ ಗ್ಲೂಕೋಸ್ ತಗೊಳ್ಬೇಕು, ಬೇರೆ ವಸ್ತು ತಗೋಬೋದ? ಯಾವ ತಗೋಬೋದು? ಹಣ್ಣಿನ ರಸ ತಗೋಬೋದು. ಮತ್ತ ಚಪಾತಿ ತಗೋಬೋದು. ಅನ್ನ ತಗೋಬೋದ? ಅನ್ನ ಜಾಸ್ತಿ ಸಮಯ ತಗೊಳ್ತೇವೆ. ಬೆಲ್ಲ ತಗೋಬೋದ? ಯಾವ್ದಾರ ಗ್ಲೂಕೋಸ್ ಅಂಶ ಇರೋದು ಯಾವ್ದಾರ ಇರ್ಬೋದು, ಯಾವ್ದಾರ ತಗೋಬಹುದು. ಸಕ್ಕರೆ ಅಂಶ ಇರ್ಬೇಕಷ್ಟೇ. ಗೊತ್ತಲ್ವಾ? ಗೋಧಿ ತಗೋಬೋದ? ಯಾವ್ದಾದ್ರು ತಗೋಬಹುದು. ಗೊತ್ತಾಯ್ತು? ಏನಾದ್ರು ಸಂದೇಹ ಉಂಟಾ? ಇದು ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ. ಇದು ಯಾವ್ದ್ರಲ್ಲಿ ಆಗ್ತದ? ಸೂಕ್ಷ್ಮಜೀವಿಗಳಲ್ಲಿ ಆಗ್ತದೆ, ಬ್ಯಾಕ್ಟೀರಿಯಾಗಳಲ್ಲಿ ಆಗ್ತದೆ, ಶಿಲೀಂಧ್ರಗಳಲ್ಲಿ ಆಗ್ತದೆ. ಗೊತ್ತಾಯ್ತಾ? ಏನ ಸಂದೇಹ ಉಂಟಾ?